1 ಕಪ್ಪು ಹಸಿ ಕೊಬ್ಬರಿ, 1 ಕಪ್ಪು ಮೈದಾ, 2 ಟೀ ಸ್ಪೂನು ಸಣ್ಣ ರವೆ, 4 ಏಲಕ್ಕಿ ಪೌಡ್ರ್ ಮಾಡಿದ್ದು, ಗಸಗಸೆ 1 ಟೀ ಸ್ಪೂನು, ಸಕ್ಕರೆ 1 ಕಪ್ಪು. ಈಗ ಹಿಟ್ಟು ಕಲಿಸುವ ವಿಧಾನ. 1 ಕಪ್ ಹಿಟ್ಟು ಮೈದಾ ತೊಗೊರಿ, ಅದ್ರಾಗ 2 ಟೀ ಸ್ಪೂನು ಸಣ್ಣ ರವೆ ಹಾಕಿರಿ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ, ಸ್ವಲ್ಪ 2 ಟೀ ಸ್ಪೂನು ಎಣ್ಣೆ ಹಾಕಿರಿ, ಸ್ವಲ್ಪ ನೀರು ಹಾಕಿ ಅದನ್ನ ಸ್ವಲ್ಪ ಗಟ್ಟಿ ಕಲಿಸಿ ಇಟ್ಕೋರಿ. ಅದನ್ನು ಸ್ವಲ್ಪ ಗಟ್ಟಿ ಕಲಿಸಿ ಇಡ್ರಿ, ಒಂದು 10 ನಿಮಿಷ ನೆನಿಬೇಕು. ಮೋದಕ್ನಲ್ಲಿ ತುಂಬುದ ಹೂರಣ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ತೊಗೊಂಡಿರೋದು ಹಸಿ ಕೊಬ್ಬರಿನ ಹಾಕೋರಿ, ಆಮೇಲೆ ತೊಗೊಂಡಿರೋ ಸಕ್ಕರೆ ಹಾಕೋರಿ, 2 ಟೀ ಸ್ಪೂನ್ ಗಸಗಸೆ ಹಾಕೋರಿ, ಏಲಕ್ಕಿ ಪೌಡ್ರ್ ಹಾಕೋರಿ, ಅದನ್ನು ಚಂದಂಗೆ ಮಿಕ್ಸ್ ಮಾಡಿ ಇಟ್ಕೋರಿ. ಈಗ ನಾದಿಟ್ಟಿರೋ ಕನಕನ ತಗೋರಿ, ಅದನ್ನು ಚಂದಂಗೆ ಇನ್ನೊಂದು ಸ್ವಲ್ಪ ನಾದ್ಕೊಂಡು ದೊಡ್ಡ ಉಳ್ಳಿ ಮಾಡ್ಕೊರಿ. ಮಾಡಿ ಅದನ್ನು ಸ್ವಲ್ಪ ಹಿಟ್ಟು ಹಚ್ಚಿ ದೊಡ್ಡದ ಚಪಾತಿ ಇದರಲ್ಲಿ ದೊಡ್ಡದಾಗಿ ಲಟ್ಸ್ಕೊರಿ. ಭಾಳ ದಿಪ್ಪ ಲಟ್ಟಿಸ್ಬೇಡ್ರಿ, ಸ್ವಲ್ಪ ತಿಳು ಇರಲಿ. ಆಮೇಲೆ ಯಾವುದಾದ್ರೂ ಒಂದು ಡಬ್ಬಿ ಬಾಯಿ ಮುಚ್ಚಳವನ್ನು ತೊಗೊಂಡು ಅದನ್ನು ಅದ್ರ ಮೇಲೆ ಇಟ್ಟು ಒತ್ತಿ ರೌಂಡಾಗಿ ಕಟ್ ಮಾಡ್ಕೊಂಡು ತಕ್ಕೋರಿ. ಈಗ ಕಟ್ ಮಾಡಿದ ಮೇಲೆ ಮಾಡಿರೋ ಕೊಬ್ಬರಿ ತುರಿದು ಇರ್ತೈತಲ್ಲ, ಅದನ್ನ ತೊಗೊಂಡು ಒಂದು ಚಮಚದಿಂದ ಅದರಲ್ಲಿ ಹಾಕಿ ತುಂಬಬೇಕು. ಎಷ್ಟು ಹಿಡಿಸುತ್ತೆ ಅಟ್ಟಟ್ಟು ಹಾಕಿ ತುಂಬಬೇಕು. ಆಮೇಲೆ ಅದನ್ನು ಸಾವಕಾಶವಾಗಿ ನೀರಿಗೆ ಮಾಡ್ಕೋತ ಹೋಗ್ರಿ. ಒಂದು ಕಡೆ ತೊಗೊಂಡು ಬಂದು ಅದನ್ನು ಒತ್ತಿ ಮೇಲೆ ಬಂದಿರೋದು ಎಕ್ಸ್ಟ್ರಾ ಕನಕಿರ್ತೈತೆ ಅದನ್ನು ತೆಗೀರಿ. ಒತ್ತಿ ಒಂದೊಂದಾಗಿ ಮಾಡ್ಕೊಂಡು ಇಟ್ಕೋರಿ. ಶೇಪ್ನಾಗ ಎಲ್ಲ ಮೋದಕನ ಒಂದೇ ಸಲ ರೆಡಿ ಮಾಡಿ ಇಟ್ಕೋರಿ. ಆಮೇಲೆ ಒಂದು ಕಡಾವಿಯಾಗ ಎಣ್ಣೆ ಕಾಯಿ ಹಾಕಿಡ್ರಿ, ಮೀಡಿಯಮ್ ಫ್ಲೇಮ್ನಾಗ ಇಡ್ರಿ. ಒಂದೊಂದಾಗಿ ಸಾವಕಾಶ ಮೋದಕನ ಹಾಕಿ ಅದು ಡಾರ್ಕ್ ಬ್ರೌನ್ ಆಗೋವರೆಗೂ ಕರಿದು ತೆಗೆದಿಟ್ಕೋರಿ.